ಗೈಸ್ ಹೊಡಿದ್ದು ಇನ್ನು ಹಂಗೆ ಹಡೆಯಾಗದ ನಾಳೆ ಬರ್ತಾ ಬಡೆಯಾಗದ ನಮ್ಮ ಮನೆ ಕಂಡೀಷನ್ ಈ ಥರ ಆಗುತ್ತೆ ಈ ಥರ ನಿಂತು ಬಿಡ್ತಾ ಗೈಸ್. ನಾನ್ ವೆಜ್ ಪ್ರಮೋಷನ್ ಅಂದ್ರೆ ನಮ್ಮ ಟೈಗರ್ ಹೆಂಗೆ ಓಡಿ ಬರುತ್ತೆ ದಿನಾಗಿಲ್ಲ ಅನ್ನೋ ಡಯಟ್ ಯಾವ್ದೋ ಅಂದೆಲ್ಲ ಒಣ ಅದು ನಾಡಿಗೋಳಿ ಪಿಚ್ಚಿ ಬರೋಣ ಮಟನ್ ಕೈಮಾ ಬಿರಿಯಾನಿ ಪೀಸ್ ಇಲ್ಲ ಅಣ್ಣ ಕೈಮಾ ಅದೇ ಪೀಸ್ ಕಾಣಂಗಿಲ್ಲ. ಹೌದಣ್ಣ ಎಣ್ಣೆ ನೋಡಿಬಿಟ್ರೆ ಗೈಸ್ ಕೈ ನೋಡ್ರಿ ಈಗ 1 ವರ್ಷದಿಂದ ಸಾಕಂತಂದು ಹಿಡಿತಿಲ್ಲ ಅದನ್ನ ಏನ್ ಚಾಕ್ ಹಿಡಿದು ತೋರ್ಸಾಗತ್ತೆ ಎದ್ರಿ ಕೂತು ಹೆವಿ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ನಮಗೆ ಲಿಟ್ರಲ್ ತಡೆಯಕ್ ಆಗ್ಲಿಲ್ಲ. ಯಾಕಂದ್ರೆ ಜಿಮ್ಮಿಗೆ ಹೋಗತ್ತು 1 ತಿಂಗಳಾತು. ಅದಾದ್ಮೇಲೆ ಈಗ ಮುಟ್ಟಿರೋದು ನಾನು ಮನ್ಯಾಗ ಇಲ್ಲಿ ಅಂತೂ ಭಯಂಕರ ಆಗಿದೆ. ಆಂಟಿಗೆ ಅಂತವ್ ಏನು ನಮ್ಗೆ ಮಕ್ಕರ ಮಾಡ್ತಾವ ಸ್ಪೈಡಲ್ಲಿ ನಮ್ಮ ಮನೆಗೆ ಇಲ್ಲಿ ಸಿಕ್ಕ ಬಿತ್ತು ಗಾಯ್ಸ್. Man can't tell me nothing about this coke. Can't tell me nothing about this crack. ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ. ಫಸ್ಟ್ ಟೈಮ್ ಯಾರನ್ನ ನನ್ನ ಚಾನಲ್ಗೆ ಏನಾರು ಬಲ್ಗಾಲಿಟ್ಟು ಏನಾರು ವಿಸಿಟ್ ಹೊಡೆದಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ, ಮುಂದೆ ವಿಡಿಯೋ ನೋಡ್ರಿ ಅಂತ ಹೇಳ್ಕೊಂತ ಗೈಸ್ ಸಾಯಂಕಾಲ ಈಗ ಹಿಂಗೆ ಹೋಗಿ ಶಾಪಿಗೆ ಹೋಗಿ ನಾನು ನೀರು ಕ್ಯಾನ್ ಇನ್ನೇನು ದೀಪ ಹಚ್ಬೇಕಂತ ಸ್ವಲ್ಪ ಮನೆಗೆ ಬಂದು ಮೊಬೈಲ್ ತೊಗೊಂಡು ಹೋಗೋಣ ಅಂತ ಅಂದೆ ಗೈಸ್. ಹೊಡಿತು ಗೈಸ್, ಮಳೆ ಹೊಡಿದ್ದು ಇನ್ನು ಹಂಗೆ ಹಡೆಯಾಗದ ನಾಳೆ ಬರ್ತಾ ಬಡೆಯಾಗದ ಗೈಸ್ ಇವತ್ತು. ಅದ್ರಾಗ ಈ ಥರ ಮಳೆ ನಮ್ಮ ಮನ್ಯಾಗ ಅಂದ್ರೆ ನಮ್ಮ ಹೊಸಪೇಟೆ ಆಯ್ತು ಅಂದ್ರೆ ನಮ್ಮ ಮನೆ ಕಂಡೀಷನ್ ಈ ಥರ ಆಗುತ್ತೆ ವಯಸ್ಸಿನ ಇದಂತೂ ಫಿಕ್ಸ್. ಯಾಕಂದರೆ ಎಷ್ಟು ಮಾಡಿಸಿದ್ರು ಅದು ಹಳೆ ಮನೆ ಇದ್ದವ್ರಿಗೆ ಗೊತ್ತಿಲ್ಲ ಅದು. ಆ ಕಡೆನೂ ಸೋರಾಕತೈತಿ. ನಮ್ಮ ಮಮ್ಮಿ ನಮ್ಮ ಅಜ್ಜಿ ಆ ಕಡೆ ಅದಾರ ಅಂದರೆ ಅಲ್ಲೆಲ್ಲೆಲ್ಲ ಮೇಲೆ ಸೋರುತ್ತಾ ಅಲ್ಲೆಲ್ಲೇ ಈ ಥರ ಚಂಬು ಅದು ಇದು ಈ ಥರ ಎಲ್ಲ ಇಟ್ಟಿವಿ ಗೈಸಿಗೆ. ಹಂಗೆ ಗೈಸ್ ಮಳೆ ಹೊಡೆದ್ರೆ ಹಿಂಗೆ ಹೊಡಿತೈತಿ, ಇಲ್ಲ ಹೊಡೆಯಂಗೆ ಇಲ್ಲ. ಆದರೂ ಚಲೋ ಗೈಸ್ ಮಳೆ ಹೊಡೆದ್ರೆ ನಮಗೆ, ಆದ್ರೆ ಕಂಟಿನ್ಯೂ ಹೊಡೆದ್ರೆ ಲಿಟ್ರಲಿ ವೇಸ್ಟು. ಸ್ವಲ್ಪ ಹೊಡೆದ್ಬಿಟ್ರೆ ತಂಪಾಗುತ್ತೆ. ಅದಕ್ಕೆ ಗೈಸ್ ಈಗ ಒಂದು ಕಂಟೆಂಟ್ ಶೂಟ್ ಮಾಡೋಣ ಅಂತ ನಾನೇ ಬ್ಯುಸಿ ಅಂದರೆ ನಾನು ಹೋಗಿ ಮಾಡೋಣ ಅಂತ ಅಂದ್ರೆ ನಾನಿದ್ರೆ ಒಂದೊಂದು ಮಳೆ ಗಿಳ ಬಂದರೆ ಎಲ್ಲ ಸ್ಮ್ಯಾಶ್ ಮಾಡಿಬಿಡ್ತೀವಿ ಈಗ. ಅದಕ್ಕೆ ಈಗ ಸೈಕ್ ಹೊಡೆಯಾಗದೆ ಗೈಸ್ ಮಳೆ ಈಗ ಎಷ್ಟು ಹೊಡೆಯಾಗದೈತೆ ಗೈಸ್. ಈಗ ಒಂದು ಕ್ರೇಜಿ ಪ್ರಮೋಷನ್ ಇದೆ ಗೈಸ್. ಈಗ ಸಡನ್ ಬಂತು, ಅದಕ್ಕೆ ನಮ್ಮ ಹುಲಿನೂ ಸಡನ್ ಬಂತು ಗೈಸ್. ಥರ ನಿಂತು ಬಿಡ್ತಾ ಗೈಸ್. ಮಳೆ ಆಯ್ತು ಅಂದ್ರೆ ಶೆಟ್ಲ ನೀರಾವರಿ ಒಂದು ನಾನ್ ವೆಜ್ಜಿನ ಪ್ರಮೋಷನ್. ಅದಕ್ಕೆ ಹುಲಿ ಫುಲ್ ಫಾರ್ಮ್ನಾಗ ಓಡಿ ಬಂದ ಮಳೆಯಾಗ. ನಾನ್ ವೆಜ್ ಅಂದ್ರೆ ಗೊತ್ತಲ್ಲ ಗೈಸ ನನ್ನ ಮಳೆ. ಅದಕ್ಕೆ ನಾವು ಹೋಗೋಣ, ಲೆಟ್ಸ್ ಗೋ ಗೈಸ್. ಅಂದರೆ ಯಾವುದೋ ಒಂದೇ ಡಿಶ್ಶಿಂದಂತೆ ಗೈಸ್ ಅದು ನೋಡೋಣ. ಹಾಗೆ ಟೈಗರ್ ಬಂದೈತಿ. ನಾನ್ ವೆಜ್ ಪ್ರಮೋಷನ್ ಅಂದ್ರೆ ನಮ್ಮ ಟೈಗರ್ ಹೆಂಗೆ ಓಡಿ ಬರುತ್ತೆ ದಿನಾಗಿಲ್ಲ ಅನ್ನೋ ಡಯಟ್ ಬರಮಾಡ ಇದು ಈಗ ಇಲ್ಲೊಂದು ಯಾವುದೋ ಡಿಶ್ ಮಾಡಿದ ನಮ್ಮ ವರುಣ ದೇಶಪಾಂಡೆ. ಯಾವುದೋ ಅಂದೆಲ್ಲ ಒಣ ಅದು ನಾಡಿಗೋಳಿ ಪಿಚ್ಚಿ ಬರೋಣ ನಾಟಿ ಕೋಳಿ ಪಿಚ್ಚಿ ಪರೋಟ ಅಂದಾಗಿದೆ. ಅದಕ್ಕೆ ಈಗ ಇನ್ನೊಂದು ಯಾವ ಡಿಶ್ ಅದಾವ. ಈಗ ವರುಣ ಏನು ಬ್ಯಾಟಿಂಗ್ ಮಾಡೋದು ಅನ್ನೋದು ಮೇನ್ ಮ್ಯಾಟ್ರಿಗೆ ತೋರಿಸ್ತೀನಿ. ಏನು ಸ್ವಲ್ಪ ಈಗ ಏನೋ ಡಿಶ್ ಈಗ ಇದಕ್ಕೇನಂದಿರಲ್ಲ ಅಣ್ಣ ಕೊಚ್ಚು ಬಾಳೆದೆಲೆ ಬಿರಿಯಾನಿ ಗೈಸಿ. ಇವಾಗ ರೈಸ್ ಗೀಸ್ ಎಲ್ಲ ಇರುತ್ತೆ. ಸೈಕ್ ಅಂತಂದು ಎಲ್ಲ ಮಾಡ್ಯಾರ ಈಗ ಐಟಮ್ಸ್. ಮಳೆದೆಲೆದಾಗ ರೈಸು ಪೀಸು ಗೀಸು ಎಲ್ಲ ಹಾಕಿ ಇಷ್ಟೊತ್ತು ಹಂಗಲ್ ತೊಗೊಂಡು ಗೈಸ್. ಈಗ ನನ್ನ ಮಗ ನಾಚ್ಕೊಂಡು ಹೋಗೋದನ್ನ ಈಗ ಫೈನಲಿ ಒಣ ಇದೇನದ ಅಡೆ ಮಟನ್ ಕೈಮಾ ಬಿರಿಯಾನಿ ಗೈಸ್. ಮಟನ್ ಕೈಮಾ ಬಿರಿಯಾನಿ ಅಂತ ಪೀಸ್ ಎಲ್ಲ ಬಿರಿಯಾನಿ ಮಿಕ್ಸ್ ಇದೆ. ಅಲ್ಲ ಲೇವಣ ಅದು ಸ್ವಲ್ಪ ಫೋಕಸ್ ಸ್ವಲ್ಪ ನಾಚಿಕೆ ಗೊತ್ತಲ್ಲ ಗೈಸ್, ಸ್ವಲ್ಪ ನಾಚಿಕೆ ಸ್ವಭಾವ. ಅದಕ್ಕೆ ಒಣ ಫುಲ್ಲು ಹೆವಿ ಬ್ಯಾಟಿಂಗು ಎಲ್ಲ ಗೈಸ್. ನಾವು ನಾರ್ಮಲ್ ಹುಲಿ ಫುಲ್ ಸರಕ್ ಪೀಸ್ ಇಲ್ಲ ಅಲ್ಲ ಕೈಮಾ ಅದೇ ಪೀಸ್ ಕಾಣಂಗಿಲ್ಲ. ಹೌದಣ್ಣ. ಅಲ್ಲ ಕೈಮಾ ಉಂಡೆ ಬರ್ತೈತಲ್ಲ ಮತ್ತೆ ಸಣ್ಣ ಮಾಡಿ ಉಂಡೆ ಮಾಡ್ತಾರೆ. ಇದು ಕುದಿಸಿರೋದ ಇದು ತತ್ತಿ ಸಿಗತ್ತೆ. ಹೌದಾ. ಇನ್ನೊಂದೇನಂದ್ರೆ ನಮ್ಮ ಟೈಗರ್ ಜಿಮ್ಮಿಗೆ ಈಗ ಎಕ್ಸಾಮ್ರಾಗ ಬಿಟ್ಟಿರ್ಬೇಕಾದ್ರೆ ಗೈಸ್ ಎಣ್ಣೆ ನೋಡಿಬಿಟ್ರೆ ಗೈಸ್ ನಮ್ಮ ಹುಲಿ ಎಷ್ಟು ಹೊಡ್ಯಾಗ ಸ್ವಲ್ಪ ಕೈ ತೋರಿಸ್ಕೊಳ್ಳೋಣ. ಹಂಗೆ ಅಲ್ಲೇ ತೋರಿಸ್ಕೈ ಅಲ್ಲೇ ನಿನ್ನ ಕೇಸ್ ಬಂದಿಲ್ಲ. ಕೈ ಫೋಕಸ್ ಮಾಡಿ ಅಷ್ಟೇ. ಕೈ ನೋಡ್ರಿ ಒಂದು ಎಣ್ಣೆ ಆರಾಮ್ ಏನೋ ಮಾಡೋದೇನು ಬೆಟ್ಟ ಎಲ್ಲ
ಎಲ್ಲ ಫೋಕಸ್ ಎಲ್ಲ ಬಿಸಿ ಅದು ಮತ್ತು ಬರತ್ತೆ ಇಲ್ಲ ಜಿಮ್ಮಿ ಇಲ್ಲ ಅದ ಓವನಾಲು ಓವನಲ್ಲ ಸುಮ್ಮನೆ ಫೀಸ್ ಕಟ್ಟೆ ಅನ್ನೋದು ಅಂದರೆ ಎಕ್ಸಾಮ್ ಇರೋದಕ್ಕೆ ಅಂದರೆ ಅವನು ಇದನ್ನು ಈಗ ನೀವು ಅನಾಹುತ ಡಿಶ್ ಬಂದಿತ್ತು ಅವನು ಏನಂದ್ರೆ ಇದು ನಾಟಿ ಕೋಳಿ ಪರೋಟ ಕುಚ್ಚಿ ನಾಟಿ ಕೋಳಿ ಪರೋಟ ಕುಚ್ಚಿ ಕುಚ್ಚಿ ಪರೋಟ ಕುಚ್ಚಿ ಸೊ ನಾಟಿ ಕೋಳಿ ಪರೋಟ ಕುಚ್ಚಿ ಚಿಕನ್ ಇರುತ್ತೆ ಪರೋಟ ಇರುತ್ತೆ ಎಲ್ಲ ಮಿಕ್ಸ್ ಇರುತ್ತೆ ಈಗ ಅವ್ರನ್ನ ಇದ್ರಾಗಿದ್ರೆ ಮಿಕ್ಸ್ ಮಾಡಿ ಹೊಡಿತಾನೆ ಎಷ್ಟು ಅಣ್ಣ ಲೆಟ್ಸ್ಗೆ ಅಂದರೆ ನಿಮ್ಮ ಫೇಸ್ ಅಂತ ತೋರ್ಸಲ್ಲಪ್ಪ ನಾನು ಪಕ್ಕ ನಿಜ ಈಗ ನೋಡಿ ಫುಲ್ ಇದ್ರಾಗೆ ಹೇಳ್ತೀನಿ ವೈಡಾಗಿ ಕಾಣಂಗಿಲ್ಲ ವೈಡ್ ಅಂಗಲ್ಲ ಅದು ಕರೆಕ್ಟ್ ವೈಡ್ ಅಂಗಲ್ಲ ಹಾಂ ಕೊಕೊನೆಟ್ ವಾಟರ್ ಅವ್ನ ಸ್ಟೈಲಾಗ ಒಳ್ಳೆ ಆಗತ್ತಾನೆ ಖುಷಿಯಾಗಿ ಕೊಕೊನೆಟ್ ವಾಟರ್ ನೆನ್ಬೇಕು ಕೊಕೊನೆಟ್ ವಾಟರ್ ರಾತ್ರಿ ಎಲ್ಲಿ ಕೋಕೋನಟ್ ವಾಟರ್ ಪಾಂಚಾಪ್ ಹಾಂ ಆಯ್ತು ಆಗಪ್ಪ ತಗ ಹಾಂ ಎಸ್ ಈ ಒಳ್ಳೆ ಆಗತ್ತಂಗೆ ಸೌಂಡ್ ಸ್ಟೈಲಾಗ ಶಿಸ್ತು ಆಹಾ ಎಲ್ಲಿ ಬಾ ಅಯ್ಯಪ್ಪ ಹಾಂ ಇಲ್ಲ ಬರಲ್ಲ ಇಲ್ಲ ಅಲ್ಲ ಹಾಂ ಗೈಸ್ ಈಗ ಫೈನಲಿ ನಾನು ಮನೆಗೆ ಅದು ಸಾಕು ಈಗ 1 ವರ್ಷದಿಂದ ಸಾಕಂತಂದು ಹಿಡಿತಿಲ್ಲ ಅದನ್ನ ಏನ್ ಚಾಕು ಹಿಡಿದು ತೋರ್ಸಾಗೈತೆ ಏನ್ ಮತ್ತೆ ಏನ್ ಚಾಕು ಕೆಲಸ ಇಲ್ಲ ಮುಗಿಸಿಲ್ಲ ಗೈಸ್ ಈಗ ಇನ್ನೊಂದೇನಂದ್ರೆ ತಡಿಮೆ ಎಸ್ ಗೈಸ್ ಈಗ ಇದು ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ನನಗೆ ಲಿಟ್ರಲಿ ಏನು ಡಯಟ್ ಏನು ಮಾಡಾಕತ್ತಿದ್ನಲ್ಲ ಲಿಟ್ರಲ್ ನನಗೆ ಅದು ಇವತ್ತು ಅನಾಹುತ ಕ್ರೇಜಿ ಮಳೆ ಆಗಿದ್ದಕ್ಕೆ ನನಗೆ ಹತ್ರ ತಡೆಯಕ್ಕೆ ಆಗಲಿಲ್ಲ ಗೈಸ್. ಅದ್ರಾಗ ನಮ್ಮೂಲಿ ಎದುರು ಕೂತು ಹೆವಿ ಬ್ಯಾಟಿಂಗ್ ಮಾಡಬೇಕಾದ್ರೆ ನಮಗೆ ಲಿಟ್ರಲ್ ತಡೆಯಕ್ಕೆ ಆಗಲಿಲ್ಲ. ಪ್ರಮೋಷನ್ ಮಾಡೋದು ಬಿಡ್ಬೋದು ಮತ್ತೆ ಅಂದರೆ ಇಂಥ ಟೈಮ್ನಾಗ ಚಳಿಗಾಲ ಅದಕ್ಕೆ ಗೈಸ್ ಗೋಬಿ ತಂದಿನ ಗೈಸ್ ಸ್ವಲ್ಪ ಊಟದ ಬಗ್ಲಾಗ ಸೈಡ್ಸಿಗೆ ತಿನ್ನೋಣ ಅಂತಂದು ಅದಕ್ಕೆ ಈಗ ಅಂದರೆ ನಾರ್ಮಲ್ ಡಯಟ್ ಒಳಗೆ ಮ್ಯಾನೇಜ್ ಮಾಡ್ಬೋದು ಗೈಸ್. ಏನು ದಿನ ಏನು ತಿನ್ನಲ್ಲ ಈಗ ಕಂಪ್ಲೀಟ್ ಬಿಟ್ಟಿದ್ದಕ್ಕೆ ಅದಕ್ಕೆ ಈಗ ಶಿಸ್ತೀಗ ಸೈಡಿಗೆ ಗೋಬಿ ತಿನ್ನೋಣ ಅಂತ ಹೇಳ್ಕೊಂತ ಟೇಸ್ಟ್ ನೋಡೋಣ ಗೈಸ್ ಫಸ್ಟ್. ಸರಿ ಓಕೆ ಗೈಸ್ ನಾರ್ಮಲ್ ಗೈಸ್. ಇನ್ನೊಂದು ಏನಂದ್ರೆ ನಮ್ಮ ಮನ್ಯಾಗ ಇಲಿ ಅಂತೂ ಭಯಂಕರ ಗೈಸ್. ಒಂದು ವಾರಲಿಂದ ಇಲಿ ಭಾಳ ಆಗ್ಬಿಟ್ಟವು. ಅವು ಸಣ್ಣ ಆಗ್ಬಿಟ್ಟವು ಗೈಸ್. ಅದಕ್ಕೆ ಈಗ ಇಲಿ ಮ್ಯಾಟ್ ತಗೊಂಬಂದಿನ ಗೈಸ್. ಇದು ಏನು ಅಂಟಿಗೆ ಅಂತವು ಏನು ನಮ್ಗೆ ಮಕ್ಕರ ಮಾಡ್ತಾವೆ. ಹೆವಿ ಶಾರ್ಪ್ ಇದಾವೆ ಗೈಸ್. ಲಿಟ್ರಲಿ ಎಷ್ಟು ನಮ್ಗೆ ಮಕ್ಕರ ಮಾಡ್ಯತ್ತಂದ್ರೆ ಇಲ್ಲಿ ನಮ್ಮ ಮನ್ಯಾಗ ಇರೋವು ಈಗ ಇದ್ದಿದ್ದಿಲ್ಲ ಗೈಸ್. ಈಗ ಒಂದು ವಾರ 1-2 ವಾರ ಆಯ್ತು ಬರಾಕತ್ತವ. ಟಿವಿ ಕೆಳಗೆ ಹೋಗೈತಿ. ಅದು ಏನು ಆ್ಯಕ್ಟಿಂಗ್ ಮಾಡೈತೆ ಅಂದ್ರೆ ಟಿವಿ ಕೆಳಗೆ ಐತೆ. ಅದು ಎಲ್ಲಿ ಐತೆ ಕಾಣವಲ್ದು. ಮತ್ತು ಏನು ಹೊಡಿತೀವಿ ಬಡಿತೀವಿ ಅಂದ್ರೆ ಹಿಂಗೆ ಸರಿಸ್ತೀವಿ ಸೌಂಡ್ ಮಾಡ್ತೀವಿ ಮಿಸ್ಕ್ಯಾಡವಲ್ದು. ಅದು ಹೆವಿ ಶಾರ್ಪ್ ಆಗ್ಬಿಟ್ಟು ಗೈಸ್. ಅವನು ವೆಲ್ ಎಜುಕೇಟೆಡ್ ಆಗ್ಯಾವ. ಯಾಕಂದರೆ ಹ್ಯೂಮನ್ಸ್ ಅಂದರೆ ನಾವು ಮನುಷ್ಯರು ಹೆಂಗಿರ್ತೀವಿ ಅನ್ನೋದು ಅವಕ್ಕೆ ಕ್ಲಿಯರ್ HD ಗೊತ್ತಾಗ್ಯಾವ. ಅದಕ್ಕೆ ಈಗ ಇದನ್ನು ಇಡ್ಬೇಕು. ಅದಕ್ಕೆ ಈಗ ಮಿರ್ಚಿ ತರ್ಬೇಕಂತೆ. ಅದಕ್ಕೆ ಗೈಸ್ ಫಸ್ಟು ಶಿಸ್ತು ಊಟ ಮಾಡೋಣ. ನಮ್ಮ ಗೋಬಿ ಸೈಡಿಗೆ ಸ್ನ್ಯಾಕ್ಸ್ ಆಗಿ ಕಾಯಿ ಆಗತೈತಿ. ಲೆಟ್ಸಿ ಗೈಸ್. ಅಂದರೆ ಫಸ್ಟ್ ಟೈಮ್ ಅನ್ನೋಕ್ಕೇನು ಈ ಡಯಟ್ ಮುರಿದಿರೋದು ಫಾರ್ ದಿ ಫಸ್ಟ್ ಟೈಮ್. ನೋಡೋಣ ಗೈಸ್ ಲೆಟ್ಸಿ ಗೈಸ್. ಈಗ ಫಾರ್ ದಿ ಫಸ್ಟ್ ಟೈಮ್ ಊಟಕ್ಕೆ ಸೈಡಿಗೆ ಇದು ಮಾಡಾಕತ್ತೀನಿ. ಆದ್ರೆ ಇನ್ನೊಂದೇನು ನನಗೆ ಇದ್ರ ಬಗ್ಗೆ ನನಗೆ ಫೈನಲ್ ಲೆಸನ್ ಏನು ಅರ್ಥ ಆಯ್ತು ಅಂದರೆ ರೆಗ್ಯುಲರ್ ತಿನ್ನೋದಕ್ಕೂ ಬೇಸರ ಅನ್ನೋದಕ್ಕೆ ಹೋಗೋದು ಸತ್ತು ತಿನ್ನೋದಕ್ಕೂ ಅದ್ರಾಗೆ ಡಯಟ್ ಮಾಡೋದಕ್ಕೂ ಇದು ಮುಟ್ಟೋದಕ್ಕೂ ಅಂದರೆ ಟೇಸ್ಟ್ ಇಲ್ಲ ಅಂದರೂ ಟೇಸ್ಟ್ ಅನ್ನಿಸ್ತದೆ ಗೈಸ್ ಸಣ್ಣ ವೇಟಿಗೆ. ಈಗ ಗೈಸ್ ಈಗ ಚಿತ್ರಾನ್ನ ಕೂಡ ಸೀದಾ ಸೈಡ್ಸಿಗೆ ತಿನ್ನೋಣ ಗೈಸ್. ಇದು ಅಷ್ಟೇ. ಮತ್ತೆ ಆಮೇಲೆ ಇನ್ನೂ ಯಾವಾಗ 1 ತಿಂಗಳಾಗೈತೆ ಈಗ ನನ್ನ ಅಂತೂ ಪಕ್ಕ 1 ತಿಂಗಳಾದ್ಮೇಲೆ ಮುಟ್ಟಿರೋದು ಗೈಸ್. ಇದಂತೂ ಪಕ್ಕ. ಯಾಕಂದ್ರೆ ಜಿಮ್ಮಿಗೆ ಹೋಗತ್ತು 1 ತಿಂಗಳಾಯ್ತು. ಅದಾದಮೇಲೆ ಈಗ ಮುಟ್ಟಿರೋದು ನಾನು. ಇದಾದ್ಮೇಲೆ ನಟ್ನಾಡಕ್ಕೆ ಎಲ್ಲೂ ಮುಟ್ಟಿಲ್ಲ. ಹಂಗೆ ಮಾಡೀನಿ. ಆದರೂ ಒಂದು ಸಲ ಈ ಚಳಿಗಾಲದಾಗ ನಮ್ಮ ವರುಣ್ ಇವತ್ತು ಬ್ಯಾಟಿಂಗ್ ಮಾಡೋದಕ್ಕೆ ಏನು ತಡಕ್ಕೆ ಆಗಲಿಲ್ಲ. ಅದಕ್ಕೆ ತಂದು ಗೈಸ್ ಈಗ ಸೀದಾ ಬ್ಯಾಟಿಂಗ್ ಮಾಡೋಣ ಹೋಗೋಣ ಅಂತ ಹೇಳ್ಕೊಂತ ಫೈನಲಿ ನಮ್ಮ ಮನೆಗೆ ಇಲ್ಲಿ ಸಿಗೆ ಬಿತ್ತು ಗಾಯ್ಸ್. ಇಟ್ಟು ಒಂದು 10 ಸೆಕೆಂಡ್ ಆಗಿಲ್ಲ ಗೈಸ್. ಈಗ ಫೈನಲಿ ಮನೆಗೆ ರೀಚ್ ಆದ್ವಿ ಗೈಸ್. ಇನ್ನು ಮ್ಯಾಗ ನಾವು ಕಂಟಿನ್ಯೂ ಮಾಡೋಣ ವ್ಲಾಗ್ನ. ನೋಡೋಣ ಎಲ್ಲಿ ಮಟ್ಟ ಆಗತ್ತೆ ಅಲ್ಲಿ ಮಾಡೋಣ ಅಂತ ಹೇಳ್ಕೊಂತೆ
ಆದರೆ ಈಗೇನು ಹಂಗೇನು ಚಾಲೆಂಜ್ ಗಿಲೆಂಜ್ ಅನ್ನೋಕ್ಕಿಲ್ಲ ಒಟ್ಟು ಚಾಲೆಂಜಾಗೆ ತೊಗೊಳೋಣ ಅಂತ ಏನಂತಿಲ್ಲ, ನೋಡೋಣ ಹಂಗೆ ಮಾಡ್ಕೊಂಡು ಹೋಗೋಣ. ಅವತ್ತು ಆದರೂ ಕೇರ್ಲೆಸ್ ಏನು ಮಾಡಲ್ಲ ಅಂತ ಹೇಳ್ಕೊತ ಒಳ್ಳೆ ಕಂಡಿದ್ದು ಸಿಗಲಿ ಅಂತ ಹೇಳ್ಕೊತ ಟೇಕರ್ ಗುಡ್ ನೈಟ್ ಸ್ವೀಟ್ ಮ್ಯಾಂಡ್ ಲವ್ ಯು ಗೈಸ್.